ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾನೇ ಸದ್ದು ಮಾಡಿದಂತ 3 ಕಂಪನಿಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಒಂದು ಕಂಪನಿಯಲ್ಲಂತೂ ಅದರಲ್ಲೂ ಅದು ನಮ್ಮ ಮಾರ್ಕೆಟ್ ನ ನಂಬರ್ 1 ಸ್ಟಾಕ್ ಯಾವುದು ಅಂತ ಬಹುಶಃ ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ. ಅದರಲ್ಲಂತೂ ಅಪ್ ಟು 3% ವರೆಗೂ ಕೂಡ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು. ಅದರ ಹಿಂದಿನ ಕಾರಣ ಏನಿರಬಹುದು, ಎಲ್ಲದರ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳೋಣ. ಗೆಳೆಯರಿ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಆಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂತಂದ್ರೆ ಇಲ್ಲಿರುವಂತ ನಂಬರ್ ಗೆ ಕಾಲ್ ಮಾಡಿ, ನಮ್ಮ ಟೀಮ್ ಇಂದ ಸಪೋರ್ಟ್ ಸಿಗುತ್ತೆ. ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ಕೂಡ ಸಿಗುತ್ತೆ. ಬಟ್ ಕಂಡೀಷನ್ ಏನಂದ್ರೆ ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ಲಿಂಕ್ ಅನ್ನ ಬಳಸ್ಕೊಂಡು ಅಕೌಂಟ್ ಓಪನ್ ಮಾಡಿ ನಂತರ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದ್ರು ಸಮಸ್ಯೆಗಳಾದ್ರೆ ಕೂಡ ಸೇಮ್ ನಂಬರ್ ಗೆ ಕಾಲ್ ಮಾಡಿ, ನಮ್ಮ ಟೀಮ್ ಇಂದ ಸಪೋರ್ಟ್ ಸಿಗುತ್ತೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್, ಈಗಾಗಲೇ ಅಕೌಂಟ್ ಓಪನ್ ಮಾಡಿರೋರು ಇನ್ ಕೇಸ್ ನೀವಿನ್ನು ವಾಟ್ಸ್ಆಪ್ ಕಮ್ಯುನಿಟಿಗೆ ಜಾಯ್ನ್ ಆಗಿಲ್ಲ ಅಂತ ಅಂದ್ರೆ ಸೇಮ್ ನಂಬರ್ ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿ. ಯಾಕಂದ್ರೆ ಡೈಲಿ ಮಾರ್ಕೆಟ್ ಅಪ್ಡೇಟ್ ಗಳು ಅಲ್ಲಿ ಬರ್ತಾ ಇದೆ, ಇಂಪಾರ್ಟೆಂಟ್ ಅಪ್ಡೇಟ್ ಗಳು ಬರುತ್ತೆ. ಅದು ಮೆಂಬರ್ಸ್ ಓನ್ಲಿ ಕಮ್ಯುನಿಟಿ, ಹಾಗಾಗಿ ಅಕೌಂಟ್ ಓಪನ್ ಮಾಡಿರೋರಿಗೆ ಮಾತ್ರ ಇರುತ್ತೆ. ಇನ್ ಕೇಸ್ ಜಾಯ್ನ್ ಆಗಿಲ್ಲ ಅಂದ್ರೆ ಇದೇ ನಂಬರ್ ಗೆ ಕಾಲ್ ಮಾಡಿ ತಿಳಿಸಿ, ನಿಮ್ಮನ್ನ ಇನ್ಕ್ಲೂಡ್ ಮಾಡ್ತೀವಿ. ಬಟ್ ಅದು ಈಗಾಗಲೇ ಅಕೌಂಟ್ ಓಪನ್ ಆಗಿ ಹೂಡಿಕೆ ಮಾಡ್ತಿರೋರಿಗೆ ಮಾತ್ರ. ಇನ್ನು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಮೊದಲಿಗೆ ನಿಫ್ಟಿ 50 ಅಲ್ಲಿ ನೋಡಬಹುದು 108 ಪಾಯಿಂಟ್ಸ್ ಅಥವಾ 0.42% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಸ್ವಲ್ಪ ಮಟ್ಟಿಗೆ ಡೌನ್ ಫಾಲ್ ಇದೆ. ನಿಯರ್ಲಿ 0.5% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಟ್ ಇವತ್ತಿನ ಚಾರ್ಟ್ ಅನ್ನ ನೋಡಬಹುದು, ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು. ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು, ಯಾಕಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಡೌನ್ ಪರ್ಫಾರ್ಮೆನ್ಸ್ ಇತ್ತು. ಹಾಗೆ ಏಷ್ಯನ್ ಮಾರ್ಕೆಟ್ ಗಳಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇತ್ತು. ಹಾಗಾಗಿ ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತೆ ಡೌನ್ ಅಲ್ಲಿ ಓಪನ್ ಆಯ್ತು. ಆ ನಂತರ ಕೂಡ ಡೌನ್ ಕಂಟಿನ್ಯೂ ಆಯ್ತು. ನೋಡಬಹುದು, ಓಪನ್ ಆದ ನಂತರ ಕೂಡ ಮೋರ್ ದೆನ್ 100 ಪಾಯಿಂಟ್ಸ್ ಡೌನ್ ಆಯ್ತು. ಮತ್ತೆ ಅಲ್ಲಿಂದ ಒಂದಷ್ಟು ರಿಕವರಿ ಕೂಡ ಆಯ್ತು. ತುಂಬಾ ಒಳ್ಳೆ ರಿಕವರಿನೇ ಆಯ್ತು. ನೀವಿಲ್ಲಿ ನೋಡಬಹುದು 125 ಪಾಯಿಂಟ್ಸ್ ರಿಕವರ್ ಆಯ್ತು. ಬಟ್ ಕೊನೆಯಲ್ಲಿ ಅಗೇನ್ ಸ್ವಲ್ಪ ಡೌನ್ ಫಾಲ್ ಕಂಡು ಬಂತು, 71 ಪಾಯಿಂಟ್ಸ್. ಒಟ್ಟಿನಲ್ಲಿ ಹೈಲಿ ವಾಲಟೈಲ್ ಸೆಷನ್ ಇದೆ ಇವತ್ತು ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ. ಸೀಸಾ ಟೈಪ್ ಅಲ್ಲಿ ಮಾರ್ಕೆಟ್ ಮೂವ್ ಆಗಿದೆ. ಅಗೇನ್ ಇವತ್ತು ಕೂಡ 0.42% ಡೌನ್ ಅಲ್ಲಿ ನಮ್ಮ ಮಾರ್ಕೆಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಕೂಡ ನೋಡಬಹುದು 124 ಪಾಯಿಂಟ್ಸ್ ಅಥವಾ 0.39% ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಸೇಮ್ ಚಾರ್ಟ್ ಪ್ಯಾಟರ್ನ್ ನಮಗೆ ನೋಡ್ಲಿಕ್ಕೆ ಕಾಣುತ್ತೆ. ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು, ನಂತರ ಇನ್ನು ಒಂದಷ್ಟು ಡೌನ್ ಫಾಲ್ ಆಯ್ತು, ಮತ್ತೆ ಡೌನ್ ಇಂದ ಒಳ್ಳೆ ರಿಕವರಿ ಕೂಡ ಆಯ್ತು. ನೋಡಬಹುದು 450 ಪಾಯಿಂಟ್ಸ್ ಗಿಂತ ಜಾಸ್ತಿ. ಮತ್ತೆ ಕೊನೆಯಲ್ಲಿ ಒಂದಷ್ಟು ಡೌನ್ ಫಾಲ್ ಕೂಡ ನೋಡ್ಲಿಕ್ಕೆ ಸಿಕ್ತು. ಓವರ್ ಆಲ್ 324 ಪಾಯಿಂಟ್ಸ್ ಡೌನ್ ಅಲ್ಲಿ ನಮ್ಮ ಸೆನ್ಸೆಕ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡೋದಾದ್ರೆ ನೋಡಬಹುದು, ಎಲ್ಲ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳು ಕೂಡ ಇವತ್ತು ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾರೆ. ಎಲ್ಲೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ. ಮೊದಲಿಗೆ ನಿಫ್ಟಿ ನೆಕ್ಸ್ಟ್ 50 0.24% ಡೌನ್ ಆಗಿದೆ. ನಿಫ್ಟಿ 100 ನೋಡಬಹುದು 0.39% ಡೌನ್ ಆಗಿದೆ. ನಿಫ್ಟಿ 200 0.39% ಡೌನ್ ಆಗಿದೆ. ನಿಫ್ಟಿ 500 ನೋಡಬಹುದು 0.47% ಡೌನ್ ಆಗಿದೆ. ಅಂದ್ರೆ 0.2 ಇಂದ ಅಪ್ ಟು 0.5% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ. ಇನ್ನು ಮಿಡ್ ಕ್ಯಾಪ್ ಶೇರುಗಳ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಇಂಡೈಸಸ್ ನೋಡಬಹುದು. ಮಿಡ್ ಕ್ಯಾಪ್ 50 0.25% ಡೌನ್ ಆಗಿದೆ. ಮಿಡ್ ಕ್ಯಾಪ್ 100 0.37% ಡೌನ್ ಆಗಿದೆ. ಹಾಗೆ ಮಿಡ್ ಕ್ಯಾಪ್ 150 0.44% ಡೌನ್ ಆಗಿದೆ. ಅಂದ್ರೆ ಇಲ್ಲೂ ಕೂಡ 0.2 ಇಂದ 0.45% ವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ಡೌನ್ ಫಾಲ್. ಸ್ಮಾಲ್ ಕ್ಯಾಪ್ 50 ನೋಡಬಹುದು 0.93% ಡೌನ್ ಆಗಿದೆ. ಹಾಗೆ ಸ್ಮಾಲ್ ಕ್ಯಾಪ್ 100 0.99% ಡೌನ್ ಆಗಿದೆ. ಸ್ಮಾಲ್ ಕ್ಯಾಪ್ 250 1.13% ಡೌನ್ ಆಗಿದೆ. ಅಂದ್ರೆ ಅಪ್ ಟು 1% ವರೆಗೂ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಸ್ಮಾಲ್ ಕ್ಯಾಪ್ ಇಂಡೈಸಸ್ ಗಳಲ್ಲಿ. ಅಂದ್ರೆ ಕಂಪೇರ್ ಟು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಇವತ್ತು ಜಾಸ್ತಿ ಡೌನ್ ಆಯಿತು, ಅದನ್ನ ನೋಡಬಹುದು. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು 1.34% ಡೌನ್ ಫಾಲ್ ಇದೆ. ಮೈಕ್ರೋ ಕ್ಯಾಪ್ ಕೂಡ ಇವತ್ತು ಸ್ವಲ್ಪ ಜಾಸ್ತಿನೇ ಡೌನ್ ಆಗಿದೆ. ಒಟ್ಟಿನಲ್ಲಿ ಸ್ಮಾಲ್ ಕ್ಯಾಪ್ ಅಂಡ್ ಮೈಕ್ರೋ ಕ್ಯಾಪ್ ಇವತ್ತು ಜಾಸ್ತಿ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದು. ಮಿಡ್ ಕ್ಯಾಪ್ ಅಂಡ್ ಲಾರ್ಜ್ ಕ್ಯಾಪ್ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬಿದ್ದಿದ್ದಾವೆ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ಇವತ್ತು ನಿಫ್ಟಿ ಆಟೋದಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. 0.13% ಅಪ್ ಅಲ್ಲಿ ಆಟೋ ಇಂಡೆಕ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬ್ಯಾಂಕಿಂಗ್ ಸೆಕ್ಟರ್ ಕಡೆ ಬಂದ್ರೆ 0.34% ಡೌನ್ ಆಗಿದೆ. ಹಾಗೆ ಫೈನಾನ್ಷಿಯಲ್ ಸರ್ವಿಸಸ್ ಫ್ಲಾಟಿಶ್ ಇದೆ ಇವತ್ತು 0.02% ಡೌನ್ ಆಗಿದೆ ಅಷ್ಟೇ. ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. FMCG ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇವತ್ತು 0.67% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. IT ಸೆಕ್ಟರ್ ಕೂಡ 0.47% ಡೌನ್ ಆಗಿದೆ ಇವತ್ತು. ಮೀಡಿಯಾ 1.84% ಡೌನ್ ಇದೆ, ಅಂದ್ರೆ ನಿಯರ್ಲಿ 2% ಡೌನ್ ಆಗಿದೆ.
ಮೆಟಲ್ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಇವತ್ತು 0.06% ಡೌನ್ ಇದೆ. ಫಾರ್ಮಾ 0.36% ಡೌನ್ ಇದೆ. PSU ಬ್ಯಾಂಕ್ಸ್ ಗಳಲ್ಲಿ ಇವತ್ತು 0.31% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ರಿಯಾಲಿಟಿ ನಿಯರ್ಲಿ 2% ಡೌನ್ ಆಗಿದೆ. ರಿಯಾಲಿಟಿ ಸೆಕ್ಟರ್ ಸ್ವಲ್ಪ ಜಾಸ್ತಿನೇ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕಂಡಿದೆ ಇವತ್ತು. ಪ್ರೈವೇಟ್ ಬ್ಯಾಂಕ್ಸ್ 0.04% ಡೌನ್ ಆಗಿದ್ದಾವೆ. ಹೆಲ್ತ್ ಕೇರ್ 0.61% ಡೌನ್ ಆಗಿದೆ. ಕನ್ಸ್ಯೂಮರ್ ಡ್ಯೂರಬಲ್ 0.57% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಆಯಿಲ್ ಅಂಡ್ ಗ್ಯಾಸ್ ಅಲ್ಲಿ 1.56% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇದರ ಹಿಂದೆ ಕೂಡ ಕೆಲವೊಂದು ಕಾರಣಗಳಿದೆ, ಅದನ್ನು ಕೂಡ ನಾವು ನೋಡೋಣ ಮುಂದುವರೆದು. ಓವರ್ ಆಲ್ FMCG ಹಾಗೂ ಆಟೋ ಸೆಕ್ಟರ್ ಹೊರತುಪಡಿಸಿದ್ರೆ ಇನ್ನೆಲ್ಲೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ. ಎಲ್ಲ ಕಡೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂತು. ಅದರಲ್ಲಿ ಮೀಡಿಯಾ, ರಿಯಾಲಿಟಿ ಹಾಗೂ ಆಯಿಲ್ ಅಂಡ್ ಗ್ಯಾಸ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಸೊ ನಮ್ಮ ಮಾರ್ಕೆಟ್ ಅಂತೂ ಇವತ್ತು ಬಿತ್ತು ಅಂತಾನೆ ಹೇಳ್ಬೋದು. ಎಲ್ಲೂ ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ ಎಕ್ಸೆಪ್ಟ್ 2 ಸೆಕ್ಟರ್ಸ್. ಏನು ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ, ಯುರೋಪಿಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ನೋಡಬಹುದು. ಯುರೋಪಿಯನ್ ಮಾರ್ಕೆಟ್ ಗಳಲ್ಲಿ ಯಾವ ರೀತಿ ಡೌನ್ ಫಾಲ್ ಇದೆ ಅಂತ. ಡಾಕ್ಸ್ ಮೋರ್ ದನ್ 1%, FTSE 0.5%, CAC 1.39, ಯೂರೋ ಸ್ಟಾಕ್ಸ್ 1.57, AEX 1.4, 0.6, IBEX ಹಾಗೆ FTSE 1.65, SMI 0.99, PSI 1%. ಅಂದ್ರೆ ಯುರೋಪಿಯನ್ ಮಾರ್ಕೆಟ್ ಗಳಲ್ಲಿ ಸ್ವಲ್ಪ ಜಾಸ್ತಿನೇ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಕಂಪೇರ್ ಟು ನಮ್ಮ ಮಾರ್ಕೆಟ್, ಯುರೋಪಿಯನ್ ಮಾರ್ಕೆಟ್ ಸ್ವಲ್ಪ ಜಾಸ್ತಿನೇ ಡೌನ್ ಆಗಿದ್ದಾವೆ. ಬಟ್ ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಇಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ, ಅಲ್ಲೇನಂತ ಡೌನ್ ಫಾಲ್ ಇಲ್ಲ. ಬಟ್ ಯುರೋಪಿಯನ್ ಮಾರ್ಕೆಟ್ ಗಳು ಮಾತ್ರ ಇವತ್ತು ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತೇವೆ. ಗ್ಲೋಬಲ್ ಕ್ಯೂಸ್ ಅಷ್ಟೇನು ಚೆನ್ನಾಗಿರ್ಲಿಲ್ಲ. ಮಾರ್ನಿಂಗ್ ಡೇದಲ್ಲೂ ಕೂಡ ನಾವು ನೋಡಿದಾಗ ಏಷ್ಯನ್ ಮಾರ್ಕೆಟ್ಸ್ ನೆಗೆಟಿವ್ ಇತ್ತು. ಬಟ್ ಆನಂತರ ಒಂದಷ್ಟು ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ. ಬಟ್ ಈಗ ಯುರೋಪಿಯನ್ ಮಾರ್ಕೆಟ್ ಗಳು ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತವೆ. ಜಪಾನ್ ಮಾರ್ಕೆಟ್ ನೋಡಬಹುದು 0.6% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಇವತ್ತಿನ ಈ ನೆಗೆಟಿವ್ ಪರ್ಫಾರ್ಮೆನ್ಸ್ ಏನಾದ್ರು ಕಾರಣಗಳಿತ್ತ? ಎಸ್ಪೆಷಲಿ ಯುರೋಪಿಯನ್ ಮಾರ್ಕೆಟ್ ಗಳು ನೆಗೆಟಿವ್ ಆಗ್ಲಿಕ್ಕೆ ಕೆಲವೊಂದು ಕಾರಣಗಳಿದೆ ನೋಡಬಹುದು. ನೋ ನೊಬೆಲ್ ನೋ ಪೀಸ್, ಟ್ರಂಪ್ ಲಿಂಕ್ಸ್ ಗ್ರೀನ್ಲ್ಯಾಂಡ್ ಬಿಟ್ ಟು ಪೀಸ್ ಪ್ರೈಸ್. ನನಗೆ ನೊಬೆಲ್ ಕೊಟ್ಟಿಲ್ಲ, ಅದಕ್ಕೆ ನಾನೀಗ ಶಾಂತಿಗೆ ಸಪೋರ್ಟ್ ಮಾಡಲ್ಲ ಅನ್ನೋ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಮಾತಾಡಿದ್ದಾರೆ. ನಾರ್ವೆಯ ಪ್ರೈಮ್ ಮಿನಿಸ್ಟರ್ ಗೆ ಲೆಟರ್ ಕೂಡ ಬರೆದಿದ್ದಾರೆ. ಬಟ್ ಈ ನೊಬೆಲ್ ಪೀಸ್ ಪ್ರೈಸ್ ಅನ್ನಾಗ್ಲಿ ಅಥವಾ ನೊಬೆಲ್ ಪ್ರೈಸ್ ಅನ್ನ ನಾರ್ವೆ ಗವರ್ನಮೆಂಟ್ ಏನ್ ಕೊಡೋದಿಲ್ಲ. ಅದಕ್ಕೆ ಸಪರೇಟ್ ಒಂದು ಕಮಿಟಿ ಇರುತ್ತೆ, ಅದು ರೆಕಮೆಂಡ್ ಮಾಡಬೇಕು, ಕೊಡಬೇಕು. ಬಟ್ ಟ್ರಂಪ್ ಬರೆದು ಬೀಳ್ತಿದ್ದಾರೆ ಒಟ್ಟಿನಲ್ಲಿ ಕೊಡದೇ ಇರೋದಕ್ಕೆ. ಹಾಗಾಗಿ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಎಸ್ಪೆಷಲಿ ಯುರೋಪಿಯನ್ ಮಾರ್ಕೆಟ್ ಗಳಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹಾಗೆ ಇನ್ನೊಂದು ಕನ್ಸರ್ನಿಂಗ್ ಪಾಯಿಂಟ್ ಅಂದ್ರೆ US ಆಕ್ಷನ್ ಅಗೇನ್ಸ್ಟ್ ಇರಾನ್ ಸೂನ್. ಇರಾನ್ ನ ಮೇಲೆ ಸದ್ಯದಲ್ಲೇ US ಆಕ್ಷನ್ ತಗೊಳ್ಬಹುದು ಅನ್ನುವಂತ ಸುದ್ದಿಗಳು ಬರ್ತಾ ಇದಾವೆ ನೋಡಬಹುದು. 2 more C-17 ಗ್ಲೋಬ್ ಮಾಸ್ಟರ್ಸ್ ಅರೈವ್ ಇನ್ ಮಿಡ್ಲ್ ಈಸ್ಟ್. ಅಮೆರಿಕದ C-17 ಮಿಡ್ಲ್ ಈಸ್ಟ್ ಗೆ ಬಂದಿದೆ, ಈ ಬಗ್ಗೆ ಸುದ್ದಿಗಳು ಬರ್ತಾ ಇದೆ. ಹಾಗಾಗಿ ಇಲ್ಲಿ ಟೆನ್ಷನ್ಸ್ ಜಾಸ್ತಿ ಆಗ್ಬೋದು ಅಂತ ಒಂದಷ್ಟು ಕನ್ಸರ್ನ್ಸ್ ಇದೆ. ಅದೇ ಕಾರಣಕ್ಕೆ ಇವತ್ತು ಆಯಿಲ್ ಅಂಡ್ ಗ್ಯಾಸ್ ಸೆಗ್ಮೆಂಟ್ ನ ಷೇರುಗಳು ಡೌನ್ ಆಗಿರೋದು. ಇಂಡೆಕ್ಸ್ ಕೂಡ 1.5% ಡೌನ್ ಆಗಿರೋದಕ್ಕೆ ಕಾರಣ ಇದು ಕೂಡ ಒಂದು. ಗೊತ್ತಿಲ್ಲ ಟ್ರಂಪ್ ಇನ್ನು ಏನೆಲ್ಲ ಮಾಡ್ತಾರೆ ಅಂತ. ಒಟ್ಟಿನಲ್ಲಿ ಹುಚ್ಚಾಟಗಳಿಗೆ ಮಾರ್ಕೆಟ್ ಅಂತೂ ತುಂಬಾನೇ ರಿಯಾಕ್ಟ್ ಮಾಡ್ತಿದೆ. ಎಸ್ಪೆಷಲಿ ಇಂಡಿಯನ್ ಮಾರ್ಕೆಟ್ಸ್ ಅಂತೂ ರಿಯಾಕ್ಟ್ ಮಾಡ್ತಿದೆ. ಬೇರೆ ಮಾರ್ಕೆಟ್ ಮಾಡ್ತಾವ ಬಿಡ್ತಾವ, ಬಟ್ ಇಂಡಿಯನ್ ಮಾರ್ಕೆಟ್ ಅಂತೂ ರಿಯಾಕ್ಟ್ ಮಾಡುತ್ತೆ. ಬಟ್ ಎಲ್ಲ ಹುಚ್ಚಾಟಗಳಿಗೂ ಕೂಡ ಒಂದು ಕೊನೆ ಇದ್ದೇ ಇರುತ್ತೆ. ಅಂತ್ಯ ಇದ್ಮೇಲೆ ಕೊನೆನೂ ಕೂಡ ಇದ್ದೇ ಇರುತ್ತೆ. ಬಟ್ ಎಲ್ಲಿವರೆಗೂ ಈ ಹುಚ್ಚಾಟಗಳು ನಡೀತವೆ, ಖಂಡಿತ ಅಲ್ಲಿವರೆಗೂ ಇನ್ವೆಸ್ಟರ್ಸ್ ಗೆ ಚಾಲೆಂಜಿಂಗ್ ಟೈಮ್ ಆಗಿರುತ್ತೆ ಅಥವಾ ಟಫ್ ಟೈಮ್ ಆಗಿರುತ್ತೆ. ಏನು ಮಾಡೋಕ್ಕಾಗೋದಿಲ್ಲ. ಆಸ್ ಎ ಇನ್ವೆಸ್ಟರ್ಸ್ ಇದನ್ನೆಲ್ಲ ಫೇಸ್ ಮಾಡಿದ್ಮೇಲೆನೆ ಒಳ್ಳೆ ದಿನಗಳು ಬರೋದು. ಇನ್ನು ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದು ಅಂತಂದ್ರೆ 3 ಷೇರುಗಳು. ನಾನು ಇದರ ಬಗ್ಗೆ ಶನಿವಾರನೇ ಒಂದು ವಿಡಿಯೋದಲ್ಲಿ ಕವರ್ ಮಾಡಿದ್ದೆ. ಸೋಮವಾರ ಈ 3 ಷೇರುಗಳು ಮಾರ್ಕೆಟ್ ನ ಅಲುಗಾಡಿಸ್ತವೆ ಅಂತ. ಬಹುಶಃ ಇವತ್ತು ನಿಮಗೆ ಗೊತ್ತಾಗಿರುತ್ತೆ, ಯಾಕಂದ್ರೆ ಈ 3 ಷೇರುಗಳ ಕಾಂಟ್ರಿಬ್ಯೂಷನ್ ದೊಡ್ಡ ಮಟ್ಟದಲ್ಲೇ ಇತ್ತು ಇವತ್ತಿನ ಡೌನ್ ಪರ್ಫಾರ್ಮೆನ್ಸ್ ಗೆ. ನೀವು ಇಲ್ಲಿ ನೋಡಬಹುದು, ರಿಲಯನ್ಸ್ ಇಂಡಸ್ಟ್ರೀಸ್ 3.07% ಡೌನ್ ಆಗಿದೆ ಇವತ್ತು. ಯೂಶುವಲಿ ಈ ಕಂಪನಿಯ ಶೇರ್ ಅಲ್ಲಿ ಅಥವಾ ಈ ರೀತಿಯ ದೊಡ್ಡ ಕಂಪನಿಗಳಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ತುಂಬಾ ರೇರ್ ನೋಡ್ಲಿಕ್ಕೆ ಸಿಗೋದು. 3% ರ್ಯಾಲಿ ಬರೋದು ಕೂಡ ತುಂಬಾ ರೇರ್, 3% ಡೌನ್ ಆಗೋದು ಕೂಡ ತುಂಬಾ ರೇರ್. ಇತ್ತೀಚೆಗೆ ಒಂದು ಸುದ್ದಿ ಬಂದಿತ್ತು ಗವರ್ನಮೆಂಟ್ ಇಂದ. ಆ ಸುದ್ದಿ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಜಾಸ್ತಿನೇ ಡೌನ್ ಆಗಿತ್ತು. ನಿನ್ನೆ ರಿಸಲ್ಟ್ ಅನೌನ್ಸ್ ಮಾಡಿದೆ. ನಿನ್ನೆ ಅಂದ್ರೆ ಶುಕ್ರವಾರ ರಿಸಲ್ಟ್ ಅನೌನ್ಸ್ ಮಾಡಿದ್ದು. ರಿಸಲ್ಟ್ ಗೆ ರಿಯಾಕ್ಷನ್ ಇವತ್ತು 3% ಡೌನ್ ಫಾಲ್ ಇದೆ. ಎಸ್ಪೆಷಲಿ ನೋಡಬಹುದು, ಓಪನಿಂಗ್ ಕೂಡ ಡೌನ್ ಅಲ್ಲೇ ಇತ್ತು, ಅನಂತರ ಕೂಡ ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯಿತು. ಕೊನೆಯಲ್ಲಿ ಸ್ವಲ್ಪ ಪುಲ್ ಬ್ಯಾಕ್ ನೋಡ್ಲಿಕ್ಕೆ ಸಿಕ್ಕಿದೆ, ಬಟ್ ಅಷ್ಟೇನು ದೊಡ್ಡ ಮಟ್ಟದಲ್ಲಿ ಇರಲಿಲ್ಲ ಈ ಪುಲ್ ಬ್ಯಾಕ್. ಬಟ್ ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿ, ಪಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಬಟ್ ಯಾಕೆ ಡೌನ್ ಆಯ್ತು ಈ ರೀತಿ, ಆ ವಿಚಾರಕ್ಕೆ ಬಂದ್ರೆ ಎಸ್ಪೆಷಲಿ ಕಂಪನಿಯ ರಿಸಲ್ಟ್ ಅನಾಲಿಸಿಸ್ ಮಾಡಿದ ನಂತರ ಕೆಲವೊಂದು ಕನ್ಸರ್ನಿಂಗ್ ಪಾಯಿಂಟ್ಸ್ ಕಂಡು ಬಂದಿದೆ, ಎಸ್ಪೆಷಲಿ ಬಿಗ್ ಇನ್ವೆಸ್ಟರ್ಸ್ ಗೆ. ಹಾಗೆ ಈ ಕಂಪನಿಯ ವೇರಿಯಸ್ ಬಿಸ್ನೆಸ್ ಸೆಗ್ಮೆಂಟ್ಸ್ ಇದಾವೆ. ಆಯಿಲ್ ಟು ಕೆಮಿಕಲ್, ಜಿಯೋ, ರಿಲಯನ್ಸ್ ರಿಟೇಲ್ ವೆಂಚರ್, ಈ ರೀತಿಯಾಗಿ ಅಲ್ಲಿ ಆಯಿಲ್ ಟು ಕೆಮಿಕಲ್ ಅಲ್ಲಿ ರಿಸಲ್ಟ್ ಚೆನ್ನಾಗಿದೆ, ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ನೋ ಪ್ರಾಬ್ಲಮ್. ರಿಲಯನ್ಸ್ ಜಿಯೋದಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಅಲ್ಲೂ ಕೂಡ ಸಮಸ್ಯೆ ಇಲ್ಲ. ಬಟ್ ಇಲ್ಲಿ ಸಮಸ್ಯೆ ಆಗ್ತಾ ಇರೋದು ಅಂತಂದ್ರೆ ರಿಟೈಲ್ ಅಲ್ಲಿ, ರಿಲಯನ್ಸ್ ರಿಟೇಲ್ ಅಲ್ಲಿ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ಇದೆ. ಎಸ್ಪೆಷಲಿ Q3 ನಲ್ಲಿ ರಿಲಯನ್ಸ್ ರಿಟೇಲ್ ಅಂದುಕೊಂಡ ಹಾಗೆ ಗ್ರೋತ್ ಅನ್ನ ಕಂಡಿಲ್ಲ. ಅಂದ್ರೆ ಒಂದು ಒಳ್ಳೆ ಕಂಪನಿ ಅಥವಾ ದೊಡ್ಡ ಕಂಪನಿ ಅಂದಾಗ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಎಕ್ಸ್ಪೆಕ್ಟೇಷನ್ ನ ಮೀಟ್ ಮಾಡಿಲ್ವಾ, ಇಮಿಡಿಯೇಟ್ಲಿ ಈ ರೀತಿ ರಿಯಾಕ್ಷನ್ ಕೂಡ ಬರುವಂತ ಚಾನ್ಸಸ್ ಇರುತ್ತೆ. ಇಲ್ಲಿ ಅದೇ ಆಗಿರೋದು, ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತೆ ರಿಸಲ್ಟ್ ಬಂದಿಲ್ಲ, ಗ್ರೋತ್ ಸ್ವಲ್ಪ ಕಡಿಮೆ ಆಗಿದೆ.
ಗ್ರೋತ್ ಕಡಿಮೆ ಆಗಿರೋದು ಇಂಪ್ಯಾಕ್ಟ್ ಅನ್ನ ಮಾಡಿದೆ. ಎಸ್ಪೆಷಲಿ ರಿಲಯನ್ಸ್ ರಿಟೇಲ್ ಅಲ್ಲಿ, ರಿಲಯನ್ಸ್ ಇಂಡಸ್ಟ್ರೀಸ್ ನ ಎಲ್ಲಾ ಬಿಸ್ನೆಸ್ ಸೆಗ್ಮೆಂಟ್ ಗಳಲ್ಲೆಲ್ಲ ರಿಲಯನ್ಸ್ ರಿಟೇಲ್ ಅಲ್ಲಿ ಮಾತ್ರ ಏನಾಗಿದೆ ಆಕ್ಚುಲ್ ಆಗಿ ಅಂತ ನೋಡಿದ್ರೆ, ಮೊದಲಿಗೆ ಕ್ವಿಕ್ ಕಾಮರ್ಸ್ ಕಾಂಪಿಟೇಷನ್ ಕಂಪನಿಗೆ ಇಂಪ್ಯಾಕ್ಟ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಈಗ ನಿಮ್ಗೆ ಗೊತ್ತಿರೋ ಹಾಗೆ ಕ್ವಿಕ್ ಕಾಮರ್ಸ್ ಈಗ ತುಂಬಾನೇ ಸದ್ದು ಮಾಡ್ತಿದೆ. ಅಂದ್ರೆ ಮನೆಯಲ್ಲೇ ಕೂತ್ಕೊಂಡು ಜನ ಆರ್ಡರ್ ಮಾಡ್ತಾರೆ. ಹಾಗಾಗಿ ಜನ ಆಚೆ ಬಂದು ಸ್ಟೋರ್ಗೆ ವಿಸಿಟ್ ಮಾಡಿಲ್ಲ, ಸ್ವಲ್ಪ ಕಡಿಮೆ ಆಗಿದೆ, ಗ್ರೋತ್ ಕಡಿಮೆ ಆಗಿದೆ ಬಿಕಾಸ್ ಆಫ್ ಕ್ವಿಕ್ ಕಾಮರ್ಸ್ ಕಾಂಪಿಟೇಷನ್. ಇದು ಒಂದು ರೀಸನ್. ಇನ್ನೂ ಒಂದು ರೀಸನ್ ಇದೆ, ಎರಡನೇದು ಫ್ಯಾಷನ್ ಅಂಡ್ ಲೈಫ್ ಸ್ಟೈಲ್ ಬಿಸ್ನೆಸ್ ಏನಿದೆ ಅಲ್ಲೂ ಕೂಡ ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿಲ್ಲ ರಿಲಯನ್ಸ್ ಟ್ರೆಂಡ್ಸ್ ಅಲ್ಲಿ. ಇದು ಒಂದು ಕಾರಣ. ಇನ್ನೂ ಒಂದು ಕಾರಣ ಇದೆ, ಮೂರನೇದು ಲೇಬರ್ ಲಾ ಕೋಡ್ಸ್. ಅಂದ್ರೆ ಇತ್ತೀಚೆಗೆ ಸರ್ಕಾರ ಜಾರಿಗೆ ತಂದಂತಹ ಲೇಬರ್ ಲಾ ಏನಿದೆ ಅದರ ಇಂಪ್ಯಾಕ್ಟ್ ಕೂಡ ಕಂಪನಿಗೆ ಆಗಿದೆ. ಅದರಿಂದ ಕಂಪನಿಯ ಎಬಿಟಾ ಡೌನ್ ಇದೆ, ಅಂದ್ರೆ ರಿಲಯನ್ಸ್ ರಿಟೇಲ್ದು. ಈ ಮೂರು ಕಾರಣಗಳು ಮೇಜರ್ ಕಂಪನಿಯ ಗ್ರೋತ್ ಸ್ವಲ್ಪ ಕಡಿಮೆ ಆಗ್ಲಿಕ್ಕೆ. ಈ ಮೂರು ಕಾರಣಗಳನ್ನ ಅನಲಿಸ್ಟ್ ಗಳು ಕೊಡ್ತಿದ್ದಾರೆ. ಇನ್ನು ಉಳಿದ ಸೆಗ್ಮೆಂಟ್ಸ್ ಏನಿದೆ, ಐಲ್ಟಿ ಕೆಮಿಕಲ್ ಆಗ್ಬೋದು, ರಿಲಯನ್ಸ್ ಜಿಯೋ ಆಗ್ಬೋದು, ಅಲ್ಲಿ ಒಳ್ಳೆ ಗ್ರೋತ್ ಇದೆ. ಹಾಗೆ ಸ್ಟಿಲ್ ಈ ಎಲ್ಲ ಅಥವಾ ಈ ಮೂರು ನೆಗೆಟಿವ್ ಪಾಯಿಂಟ್ಸ್ ನಂತರ ಕೂಡ ಸ್ಟಿಲ್ ಕಂಪನಿ ಅಟ್ರಾಕ್ಟಿವ್ ಆಗಿದೆ, ಅದರಲ್ಲಿ ಡೌಟ್ ಇಲ್ಲ ಆಸ್ ಎ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ. ಹಾಗಾಗಿ ಪಾನಿಕ್ ಆಗುವಂತ ಅವಶ್ಯಕತೆ ಖಂಡಿತ ಇಲ್ಲ, ಬಟ್ ಟೇಕ್ ಯುವರ್ ಓನ್ ಕಾಲ್. ಹಾಗೆ ಇನ್ನೊಂದು ಪ್ರಮುಖ ಸುದ್ದಿ ಇದೆ ಇದಕ್ಕೆ ಸಂಬಂಧಪಟ್ಟಂತೆ. ರಿಲಯನ್ಸ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಏನಿದೆ ಇಲ್ಲಿ ಕೆಲವೊಂದು ಬಿಸ್ನೆಸ್ ಅನ್ನ ಡಿಮರ್ಜ್ ಮಾಡಿದೆ ಕಂಪನಿ. ಎಸ್ಪೆಷಲಿ ರಿಲಯನ್ಸ್ ರಿಟೇಲ್ ವೆಂಚರ್ಸ್ ಇಂದ ರಿಲಯನ್ಸ್ ಕನ್ಸ್ಯೂಮರ್ ಪ್ರಾಡಕ್ಟ್ ಗೆ ಮೂವ್ ಮಾಡಿದೆ. ಅದರಲ್ಲಿ ಮೇಜರ್ ಆಗಿ ಇರುವಂತ ಬ್ರಾಂಡ್ ಅಂದ್ರೆ ಕ್ಯಾಂಪಾ, ಎಲಿಫೆಂಟ್ ಹೌಸ್, ಇವುಗಳನ್ನ ರಿಲಯನ್ಸ್ ಕನ್ಸ್ಯೂಮರ್ ಗೆ ವರ್ಗಾವಣೆ ಮಾಡಿದೆ. ಹಾಗೆ ಸ್ಟೇಪಲ್ಸ್ ಕೂಡ, ಪರ್ಸನಲ್ ಕೇರ್, ಇವುಗಳನ್ನ ರಿಲಯನ್ಸ್ ಕನ್ಸ್ಯೂಮರ್ ಗೆ ವರ್ಗಾವಣೆ ಮಾಡಿದೆ. ಇದು ಕೂಡ ರಿಲಯನ್ಸ್ ರಿಟೇಲ್ ನ ಬಿಸ್ನೆಸ್ ಗೆ ಒಂದಷ್ಟು ಇಂಪ್ಯಾಕ್ಟ್ ಮಾಡಿದೆ. ನೆಕ್ಸ್ಟ್ 2-3 ಕ್ವಾರ್ಟರ್ ಕೂಡ ಇಂಪ್ಯಾಕ್ಟ್ ಇರಬಹುದು ಅನ್ನೋ ಲೆಕ್ಕಾಚಾರವನ್ನ ಅನಲಿಸ್ಟ್ ಗಳು ಮಾಡ್ತಿದ್ದಾರೆ, ಅಂದ್ರೆ ರಿಲಯನ್ಸ್ ರಿಟೇಲ್ ಮೇಲೆ. ಯಾಕಂದ್ರೆ ಎಷ್ಟು ದಿನ ರಿಲಯನ್ಸ್ ರಿಟೇಲ್ ಗೆ ಈ ರಿಲಯನ್ಸ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಕೂಡ ಕಾಂಟ್ರಿಬ್ಯೂಷನ್ ಬರ್ತಾ ಇತ್ತು, ಬಟ್ ಅದನ್ನ ಈಗ ಡಿಮರ್ಜ್ ಮಾಡಿ ಸಪರೇಟ್ ವೆಂಚರ್ ಮಾಡಿದ್ದಾರೆ ರಿಲಯನ್ಸ್ ಕನ್ಸ್ಯೂಮರ್ ಪ್ರಾಡಕ್ಟ್ ಅಂತ. ಬಟ್ ಓವರ್ ಆಲ್ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲೇ ಇರುತ್ತೆ, ಬಟ್ ಅದು ಒಂದು ಸಬ್ಸಿಡಿಯರಿ ಸಪರೇಟ್. ಇದರ ಇಂಪ್ಯಾಕ್ಟ್ ನೆಕ್ಸ್ಟ್ 2-3 ಕ್ವಾರ್ಟರ್ ಇರಬಹುದು ಅನ್ನುವಂತ ಲೆಕ್ಕಾಚಾರಗಳು ಕೂಡ ಇದೆ. ಹಾಗಾಗಿ ಅದು ಕೂಡ ನಿಮ್ಗೆ ಗೊತ್ತಿರಲಿ. ಇನ್ನು ಬೇರೆ 2 ಸ್ಟಾಕ್ ಗಳು ಯಾವುವು ಇವತ್ತು ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡಿದವು ಅಂದ್ರೆ HDFC ಬ್ಯಾಂಕ್. ಇಲ್ಲೇನು ದೊಡ್ಡ ಮಟ್ಟದ ನೆಗೆಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ, ಬಟ್ ಇಲ್ಲೂ ಕೂಡ ನೆಗೆಟಿವ್ ರಿಯಾಕ್ಷನ್ ಬಂತು ಅಷ್ಟೇ. ನೋಡಬಹುದು 0.5% ಡೌನ್ ಇದೆ HDFC ಬ್ಯಾಂಕ್. ಇದು ಕೂಡ ರಿಸಲ್ಟ್ ಅನೌನ್ಸ್ ಮಾಡಿತ್ತು ಶನಿವಾರ. ಹಾಗೆ ಇದ್ರ ಜೊತೆ ICICI ಬ್ಯಾಂಕ್ ಕೂಡ ರಿಸಲ್ಟ್ ಅನೌನ್ಸ್ ಮಾಡಿತ್ತು. ಇಲ್ಲಿ ಸ್ವಲ್ಪ ಜಾಸ್ತಿನೇ ಇಂಪ್ಯಾಕ್ಟ್ ಆಯ್ತು, ಅಂದ್ರೆ ಕಂಪೇರ್ ಟು HDFC ಸ್ವಲ್ಪ ಜಾಸ್ತಿ ಆಯ್ತು. ಇಲ್ಲಿ ನೋಡಬಹುದು 2.35% ಡೌನ್ ಇದೆ. ಈ 3 ಕಂಪನಿಗಳೇ ಇವತ್ತು ನಮ್ಮ ನಿಫ್ಟಿಗೆ ಎಷ್ಟು ಪಾಯಿಂಟ್ಸ್ ಕಾಂಟ್ರಿಬ್ಯೂಟ್ ಮಾಡಿದಾವೆ ನೋಡಬಹುದು. ರಿಲಯನ್ಸ್ 65 ಪಾಯಿಂಟ್ಸ್ ಕಾಂಟ್ರಿಬ್ಯೂಷನ್ ಮಾಡಿದೆ ನಮ್ಮ ನಿಫ್ಟಿ ಡೌನ್ ಆಗ್ಲಿಕ್ಕೆ, 65 ಪಾಯಿಂಟ್ಸ್ ಕಾಂಟ್ರಿಬ್ಯೂಷನ್ ಮಾಡಿದೆ. ಹಾಗೆ ICICI ಬ್ಯಾಂಕ್ 47 ಪಾಯಿಂಟ್ಸ್, ವಿಪ್ರೋ 13 ಪಾಯಿಂಟ್ಸ್, ಹಾಗೆ HDFC ಬ್ಯಾಂಕ್ 10 ಪಾಯಿಂಟ್ಸ್. ಅಂದ್ರೆ ಈ ಮೂರನ್ನ ಸೇರಿಸಿದ್ರೆ ಮೋರ್ ದನ್ 100 ಪಾಯಿಂಟ್ಸ್ ಆಗೋಯ್ತು, ಅಥವಾ 120 ಪಾಯಿಂಟ್ಸ್ ಗಿಂತ ಜಾಸ್ತಿ ಆಗೋಯ್ತು. 120 ಪಾಯಿಂಟ್ ಈ 3 ಸ್ಟಾಕ್ ಗಳು ಕಾಂಟ್ರಿಬ್ಯೂಷನ್ ಮಾಡಿದೆ ಇವತ್ತಿನ ನಮ್ಮ ನಿಫ್ಟಿಗೆ. ನಾನು ಶನಿವಾರದ ವಿಡಿಯೋದಲ್ಲೇ ಹೇಳಿದ್ದೆ ಇವುಗಳ ವೇಟೇಜ್ ಜಾಸ್ತಿ ಇದೆ, ಹಾಗಾಗಿ ಇಲ್ಲಿನ ನೆಗೆಟಿವ್ ರಿಯಾಕ್ಷನ್ ಸೆಂಟಿಮೆಂಟ್ ಅನ್ನೇ ಚೇಂಜ್ ಮಾಡಬಹುದು ಅಂತ. ಅದೇ ರೀತಿ ಇವತ್ತು ಬದಲಾವಣೆ ಆಗಿದೆ ಈ ಷೇರುಗಳಲ್ಲಿ. ಹಾಗೆ ಒಂದಷ್ಟು ಪಾಸಿಟಿವ್ ರಿಯಾಕ್ಷನ್ ಗಳು ಕೂಡ ಇದೆ. ಕೋಟಕ್ ಅಲ್ಲಿ ನೋಡಬಹುದು 14 ಪಾಯಿಂಟ್ಸ್ ಪಾಸಿಟಿವ್ ಕಾಂಟ್ರಿಬ್ಯೂಷನ್ ಬಂದಿದೆ. ಬಜಾಜ್ ಫೈನಾನ್ಸ್ 11 ಪಾಯಿಂಟ್ಸ್ ಕಾಂಟ್ರಿಬ್ಯೂಷನ್ ಮಾಡಿದೆ. HUL 10 ಪಾಯಿಂಟ್ಸ್ ಕಾಂಟ್ರಿಬ್ಯೂಷನ್ ಮಾಡಿದೆ. ಈ ರೀತಿ ಪಾಸಿಟಿವ್ ಕೂಡ ಇದೆ, ಅಂದ್ರೆ ಎಲ್ಲ ಏನ್ ನೆಗೆಟಿವ್ ಆಗಿಲ್ಲ, ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಬಟ್ ಮೇಜರ್ ಆಗಿ 3 ಕಂಪನಿಗಳು ಸ್ವಲ್ಪ ಜಾಸ್ತಿನೇ ಕಾಂಟ್ರಿಬ್ಯೂಷನ್ ಮಾಡಿದೆ. ಇನ್ ಕೇಸ್ ಅಲ್ಲೇನಾದ್ರೂ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಬಂದಿದ್ರು ಕೂಡ ಇವತ್ತು ಈ 100 ಪಾಯಿಂಟ್ಸ್ ಡೌನ್ ಫಾಲ್ ಏನಿದೆ ಅದು ಇಷ್ಟೊಂದು ಇರ್ತಾ ಇರ್ಲಿಲ್ಲ, ಮೇ ಬಿ ಫ್ಲಾಟಿಶ್ ಆಗಿರ್ತಿತ್ತೇನೋ. ಈ 3 ಕಂಪನಿಗಳು ದೊಡ್ಡ ಮಟ್ಟದಲ್ಲೇ ಕಾಂಟ್ರಿಬ್ಯೂಷನ್ ಮಾಡಿದ್ವು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.